ಪ್ಲೇಸ್ ಮಾತ್ರ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂದರೆ ಹೇಳಕ್ಕೆ ಹೇಳಿದ್ದು ಕೂದಲು ಪಂಚ್ಕೋಬೇಕಲ್ಲ. ಅನ್ಫಾರ್ಚುನೇಟ್ಲಿ ಒಳಗಡೆ ಫೋನ್ ಅಲೌ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾತ್ರೆ ಪಥ. ಪ್ರಯಾಣವನ್ನು ನೆನಪಾಗಿ ಉಳಿಸುವ ನನ್ನದೊಂದು ಸಣ್ಣ ಪ್ರಯತ್ನ. ಇವತ್ತಿನ ಈ ವಿಡಿಯೋಲಿ ಮತ್ತೆ ಯಾಕೆ ಮೇಲ್ಕೋಟೆ ಹೋದ್ವಿ, ಅಲ್ಲಿ ಏನೇನು ನೋಡಿದ್ವಿ, ಅದಾದಮೇಲೆ ಮದುವೆ ಮುಗಿಸ್ಕೊಂಡು ಎಲ್ಲೆಲ್ಲಿ ಹೋದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪಾರ್ಟ್ 1 ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನ ನೋಡ್ಕೊಂಬನ್ನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿದ್ದೀನಿ. ನಿನ್ನೆ ಮೇಲ್ಕೋಟೆಯಿಂದ ವಾಪಸ್ ಹೋಗಬೇಕಾದ್ರೆ ಅಲ್ಲಿರೋ ಫ್ರೆಂಡ್ ಹೇಳಿದ್ದ, ನಾಳೆ ಬೆಳಿಗ್ಗೆಯಲ್ಲಿ ರಥಸಪ್ತಮಿ ಅಂತ ನಡೆಯುತ್ತೆ, ಹಲವಾರು ಹಳ್ಳಿಗಳಿಂದ ಅವರವರ ಸಂಸ್ಕೃತಿ ಕಳೆಗಳನ್ನ ತೋರ್ಸೋಕೆ ಬರ್ತಾರೆ, ಅದನ್ನ ನೀವು ನೋಡ್ಕೊಂಡು ಹೋಗಿರಿ ಅಂತ ಹೇಳಿದ್ದ. ಸೊ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ ಮೇಲ್ಕೋಟೆಯಿಂದ. ನಾವು ಮಾರ್ನಿಂಗ್ ಎದ್ದು ಹೋಗೋಷ್ಟೊತ್ತಿಗೆ ಆಲ್ರೆಡಿ ರಥಸಪ್ತಮಿ ಸ್ಟಾರ್ಟ್ ಆಗಿತ್ತು. ಈಗಿನ ಕಾಲದಲ್ಲಿ ಎಷ್ಟೊಂದು ಸಂಸ್ಕೃತಿ ಕಲೆಗಳನ್ನೆಲ್ಲ ಕಣ್ಮರೆ ಆಗ್ತಾಯಿದೆ. ಅಂಥದ್ರಲ್ಲಿ ಇವತ್ತು ಇಷ್ಟೊಂದು ಸಂಸ್ಕೃತಿ ಕಲೆಗಳನ್ನ ನೋಡಿ ತುಂಬ ಖುಷಿ ಇತ್ತು. ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಭಾಷೆನ ಉಳಿಸ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿರೋದೇ ಕೇರ್ಪೇಟೆ ಕಡೆಗೆ. ಬಂದಿರೋ ಮೇನ್ ರೀಸನ್ಗೋಸ್ಕರ ಫ್ರೆಂಡ್ ಅವ್ರ ಅಕ್ಕನ ಮದುವೆಗೆ. ಮದುವೆ ಎಲ್ಲ ಡಿಫ್ರೆಂಟ್ ಟ್ರೆಡಿಷನಲ್ ಆಯಿತು, ಊಟ ಎಲ್ಲ ಚೆನ್ನಾಗಿತ್ತು. ಹಾಗೆಲ್ಲ ಮುಗಿಸ್ಕೊಂಡು ಸೀನಿಯರ್ಗೆ ಬಾಯ್ ಹೇಳಿ ನಾವು ಹೊರಟಿರೋದೇ ಮೈಸೂರು ಕಡೆಗೆ. ನಾವೀಗ ಎಲ್ಲಿ ಬಂದಿದ್ದೀವಿ ಅಂದರೆ ಮಿನಿ ಹಂಪಿ ಅಂತ ಹೇಳ್ತಾನೆ, KRS ಡ್ಯಾಮ್ ಹತ್ರ ಬಂದಿದ್ದೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರೇ ಕಟ್ಸಿರೋದು ಅವ್ರು ಕಟ್ಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕೇಳಿಸ್ಕೊಂಬಿಡಿ. ಏನ ಮಾತಾಡೋಕೆ ಏನೇನು ಗೊತ್ತು ನಿಮಗೆ? ಇಲ್ಲೇ ಕೇಳಿ, ಅಣ್ಣವ್ರನ್ನ ಹೇಳ್ತಾರೆ. ಏನಂತ ಡೀಟೇಲ್ಸ್ ಕೇಳೋ, ಲೋಕಲ್ಸ್ ರಿಪ್ಲೈನೇ ಕೊಟ್ಟಿಲ್ಲ ಅಲ್ಲ ಕಿಶೋರ ನಿಂಗೆ. ದೊಡ್ಡದಾಗಿ ಕಟ್ತೀವಿ ಅನ್ನೋದಲ್ಲ ರೂಮಲ್ಲಿ ಕಾಣಿಸ್ತಿದಲ್ಲ, ಅದೇ ಕೃಷ್ಣ ಡ್ಯಾಮ್. ನನ್ಗೆ ಹೇಳ ಹೇಳಕ್ ಹೇಳಿದ್ದು ಕೂದಲು ಪಂಚ್ಕೋಬೇಕಲ್ಲ. ಬರೀ ಡೌಗಳು ಇದ್ದಾನೆ. ಏನೋ ಇಷ್ಟೆಷ್ಟು ಉದ್ದ ಕಟ್ಟಿದಾರಲ್ಲ ಅಂತ ಅದನ್ನೇ ಹೇಳಿದ್ದು ಇಂಜಿನಿಯರ್ ಮಾರ್ವೆಲ್ ಅಂತ. ಯಾಕೆಂದ್ರೆ ಎಷ್ಟು ದೊಡ್ಡದಾಗಿ ಡ್ಯಾಮ್ ಕಟ್ತೀವಿ ಅನ್ನೋದೆಲ್ಲ ಮುಖ್ಯ, ಎಷ್ಟು ಚಿಕ್ಕದಾಗಿ ಕಟ್ಟಿ ಎಷ್ಟು ನೀರನ್ನ ಸಂಗ್ರಹ ಮಾಡ್ತಾ ಇದೀವಿ ಅಂತ ಅದು ಮುಖ್ಯ. ಯಾವ ಪಾಯಿಂಟಲ್ಲಿ ತಡೆಗೋಡೆ ಕಟ್ತೀವಿ ಅದು ಮುಖ್ಯ. ಅದಕ್ಕೆ ಇಲ್ಲಿಂದ ಅಷ್ಟೇ ದೂರ ನೀರು ತಡೆದಿಟ್ಕೊಂಡೈತೆ ನೋಡು, ಅದು ವಿಶ್ವೇಶ್ವರಯ್ಯನ ಬ್ರೈನು. ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಈ ಹೊಸ ಟೆಂಪಲ್ ಬಗ್ಗೆ ಹೇಳೋ ಮುಂಚೆ ಇದರ ಹಳೆ ಟೆಂಪಲ್ ಹೇಗಿತ್ತು, ಇದರ ಇತಿಹಾಸ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಹಳೆ ಟೆಂಪಲ್ ಸುಮಾರು 12ನೇ ಶತಮಾನದಲ್ಲಿ ಕಟ್ಟಲಾಗಿತ್ತು. ಕನ್ನಂಬಾಡಿ ಎಂಬ ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇತ್ತು. 1930 ಮೊದಲನೇ ಬಾರಿ KRS ಕೃಷ್ಣರಾಜ ಸಾಗರ ಡ್ಯಾಮ್ ಭರ್ತಿಯಾದಾಗ ಈ ಟೆಂಪಲ್ ಮುಳುಗಿತ್ತು. 2004 ಮುಳುಗಿರೋ ದೇವಸ್ಥಾನವನ್ನು ಸ್ಥಳಾಂತರಿಸಿ ಪುನರ್ ಸ್ಥಾಪಿಸಲು ನಿರ್ಧರಿಸಲಾಗಿತ್ತು. ಒರಿಜಿನಲ್ ಟೆಂಪಲ್ ಸುಮಾರು 50 ಎಕರೆ ಇತ್ತು, ಆದರೆ ಅದು ಈಗ ಸಬ್ಮರ್ಜ್ಡ್ ಆಗಿದೆ. ಆ್ಯಕ್ಚುಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇಷ್ಟೊಂದು ಚೆನ್ನಾಗಿ ಕಾಣೋಕ್ಕೆ ಕಾರಣನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅವರ ಆದೇಶದಂತೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ನ ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ಮಾಡಲಾಗಿತ್ತು. ನೀವು ಕಾಣ್ಬೋದು, ಈವನ್ ಬೇಲೂರು, ಹಳೆಬೀಡು ಅವು ಎರಡೂ ಕೂಡ ಹೊಯ್ಸಳ ಆರ್ಕಿಟೆಕ್ಚರಲ್ಲೇ ಮಾಡಲಾಗಿದೆ. ನಾನು ನಿಮಗೆ ಅದ್ರ ಬಗ್ಗೆ ನನ್ನ ಪಾರ್ಟ್ 3 ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್, ಆ್ಯಕ್ಚುಲಿ ಒಳಗಡೆ ತುಂಬ ಚೆನ್ನಾಗಿದೆ, ಬಟ್ ಅನ್ಫಾರ್ಚುನೇಟ್ಲಿ ಒಳಗಡೆ ಫೋನ್ ಅಲೌ ಇಲ್ಲ. ಸೊ ನಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೀವು ಒಂದ್ಸತಿ ವಿಸಿಟ್ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಬಾಯ್. ನಾವೀಗ ನೆಕ್ಸ್ಟ್ ಹೊರಡ್ತಾ ಇರೋದು ಸಾಂಸ್ಕೃತಿಕ ನಗರಿ ಮೈಸೂರು ಕಡೆಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈಸೂರು ಪ್ಯಾಲೇಸ್. ಭಾರತದಲ್ಲಿ ಅತಿ ಹೆಚ್ಚು ಜನ ಸೇರೋ ಟೂರಿಸ್ಟ್ ಪ್ಲೇಸ್ ಅಂದರೆ ಅದು ತಾಜ್ ಮಹಲ್.
ಅದು ಬಿಟ್ಟರೆ ನಮ್ಮ ಎರಡನೇ ಸ್ಥಾನದಲ್ಲಿರೋದೇ ನಮ್ಮ ಮೈಸೂರು ಪ್ಯಾಲೇಸ್. ಮೈಸೂರು ಪ್ಯಾಲೇಸ್ ಎಂಬ ಹೆಸರು ಬರೋ ಮುಂಚೆ ಇದಕ್ಕೆ ಅಂಬಾವಿಳಾಸ ಎಂದು ಕರೀತಿದ್ರು. ಬಟ್ ಈಗೆಲ್ಲ ಕಾಮನ್ಲಿ ಮೈಸೂರು ಪ್ಯಾಲೇಸ್ ಅಂತ ಕರೀತಾರೆ. ಅಂಬಾವಿಳಾಸ ಪ್ಯಾಲೇಸ್ ಆಗೋ ಮುಂಚೆ ಸೌಂದರ್ಯ ವಿಲಾಸ ಪ್ಯಾಲೇಸ್ ಅಂತ ಇತ್ತು. ಆವಾಗ ಟಿಪ್ಪು ಸುಲ್ತಾನ್ನವರು 1792 to 1793 ಆಡಳಿತ ಮಾಡ್ತಾ ಇರಬೇಕಾದ್ರೆ ಸೌಂದರ್ಯ ವಿಲಾಸಕ್ಕೆ ಒಂದು ಕಿರು ಬೆಂಕಿ ಕಿಡಿ ಹತ್ಕೊಂಡು ಅರ್ಧಕ್ಕರ್ಧ ಸೌಂದರ್ಯ ವಿಲಾಸ ಪ್ಯಾಲೇಸ್ ಸುಟ್ಟೋಯ್ತು. ಅದಾದಮೇಲೆ ಮೈಸೂರನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಆಡಳಿತ ತಗೊಂಡ್ರು. 1799 ಅವರು ಆ ಪ್ಯಾಲೇಸ್ನ ರೀಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ವುಡನ್ ಪ್ಯಾಲೇಸ್ ಎಂದು ಕರೆಯಲಾಯಿತು. ಅದಾದಮೇಲೆ ನವಂಬರ್ 1897 ರಾಜರು ಹೆನ್ರಿ ಇರ್ವಿನ್ ಅವರಿಗೆ ಪ್ಯಾಲೇಸ್ದು ಬ್ಲೂ ಪ್ರಿಂಟ್ನ ಡ್ರಾ ಮಾಡಿ ರಾಘವುಲು ನಾಯ್ಡು ಕೋಲ್ಕತ್ತಾ ಬೇಸ್ಡ್ ಇಂಜಿನಿಯರ್ ಅವರಿಗೆ ಬಿಲ್ಡ್ ಮಾಡೋಕ್ಕೆ ಕೊಟ್ಟರು. ಈ ಪ್ಯಾಲೇಸ್ನ ಕಟ್ಟಕ್ಕೆ ಸುಮಾರು 41 ಲಕ್ಷ ಖರ್ಚಾಯಿತು. ಅದು ಯಾವಾಗ ನವಂಬರ್ 1897 1912 ತನಕ ಸುಮಾರು 15 ವರ್ಷ ತಗೊಂಡ್ರು ಈ ಪ್ಯಾಲೇಸ್ನ ಕಟ್ಟಕ್ಕೆ. ಇದೆಲ್ಲ ಆದಮೇಲೆ ಈ ಪ್ಯಾಲೇಸ್ಗೆ ಅಂಬಾವಿಳಾಸ ಪ್ಯಾಲೇಸ್ ಅಂತ ಹೆಸರು ಬಂತು. ಮೈಸೂರು ಅರಮನೆ ಸುಮಾರು 4.5 ಎಕರೆ ಇದೆ. ಆ ಬಲ್ಬ್ಗಳು ಕಾಣ್ತಾವಲ್ಲ, ಅವೆಲ್ಲ ದೀಪ ಅಲಂಕಾರ ಆಗ್ತಾವಲ್ಲ, ಅವು ಸುಮಾರು 9700 ಬಲ್ಬ್ಗಳಿವೆ. ಮೈಸೂರು ಪ್ಯಾಲೇಸ್ನೆಲ್ಲ ನೋಡಿಕೊಂಡು ಸುಮಾರು 7 ಗಂಟೆಗೆ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ನಿಜ ಹೇಳ್ತಿದ್ದೀನಿ, 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ. ಫುಲ್ಲು ಗೋಲ್ಡನ್ ಕಲರಲ್ಲಿ ಹೊಳಿತಾ ಇರುತ್ತೆ. ಏನು ಮಿಸ್ ಮಾಡಿದ್ರು ಲೈಟ್ ಶೋ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇವೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಹೋಗ್ತಿರೋದೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಮ್ಮನವರ ದರ್ಶನ ತಗೊಳ್ಳೋಕ್ಕೆ. ಅಮ್ಮನವ್ರ ದರ್ಶನ ಎಲ್ಲ ತೊಗೊಂಡು ನಾವು ನೆಕ್ಸ್ಟ್ ಹೋಗ್ತಿರೋದೆ ನಮ್ಮ PVC ಫ್ರೆಂಡ್ ತುಷಾರ್ ಅಂತ ಇಲ್ಲೇ ಮೈಸೂರಲ್ಲೇ ಇರೋದು. ಅವನ್ನ ಮೀಟ್ ಆಗೋಕ್ಕೆ. ಅವನದೇ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹೊಸತ್ತಾಗಿ ಓಪನ್ ಮಾಡಿದ್ದಾನೆ. ಅವನದೇ ಹೋಟ್ಲಲ್ಲೆಲ್ಲ ಊಟ ಮುಗಿಸ್ಕೊಂಡು ಅವ್ನಿಗೆ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಹೇಳಿ ನಾವು ಈ ಮೈಸೂರು ಟ್ರಿಪ್ನ ಎಂಡ್ ಮಾಡ್ತಾಯಿದ್ದೀವಿ. ಮೈಸೂರಲ್ಲಿ ತೋರ್ಸೋಕ್ಕೆ ಇನ್ನೂ ಸಾಕಷ್ಟು ಪ್ಲೇಸ್ಗಳಿವೆ. ಬಟ್ ಈ ಸತಿ ಟೈಮ್ ಕಮ್ಮಿ ಇರೋದ್ರಿಂದ ನಮ್ಗೆ ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲನೂ ಕವರ್ ಮಾಡ್ತೀವಿ. ಇವತ್ತಿಗೆ 2ನೇ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನು 3ನೇ ದಿನ ನಾವು ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ 3 ವೀಡಿಯೋಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.